ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನಿಲ್ ಇನ್ವೆಸ್ಟ್ಮೆಂಟ್ ಇನ್ಸೈಟ್ಸ್. ಪ್ರಾಬ್ಲಮ್ 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 ಏನಾಗಿದೆ? ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗಿದೆ. ಯಾರಿಂದ ಏನಕ್ಕಾಯ್ತು ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ಇವತ್ತೆಂತೂ ಸ್ಟಾಕ್ ಮಾರ್ಕೆಟ್ ನ ನೋಡುವಂತ ಸ್ಥಿತಿಲೇ ಇಲ್ಲ. ಇವತ್ ಮಾತ್ರ ಅಲ್ಲ, ಲಾಸ್ಟ್ ಕಳೆದ ಒಂದು ವೀಕ್ ಇಂದನೂ ಸ್ಟಾಕ್ ಮಾರ್ಕೆಟ್ ಬರೀ ಡೌನ್ ಫಾಲ್ ಆಗ್ತಾನೆ ಇದೆ. ಈ ಓದು ತಿಂಗಳಿಂದ ಇಲ್ಲಿ ತನಕ ಸೆನ್ಸೆಕ್ಸ್ 4,000 ಪಾಯಿಂಟ್ ಬಿದ್ದೋಗಿದೆ, ನಿಫ್ಟಿ 1,000 ಪಾಯಿಂಟ್ ಬಿದ್ದೋಗಿದೆ, ಬ್ಯಾಂಕ್ ನಿಫ್ಟಿ ಕೂಡ 2,500 ಪಾಯಿಂಟ್ ಬಿದ್ದೋಗಿದೆ. ಇದರಿಂದ ಏನ್ ಪ್ರಾಬ್ಲಮ್ ಇದೆ? ಬರೀ ನೀವ್ ಏನು ಕೇಳ್ತಾ ಇದ್ರಲ್ಲ ನ್ಯೂಸ್, ಅದೊಂದೇ ಪ್ರಾಬ್ಲಮ್ ಅಲ್ಲ, ಒಳಗೆ ಇಂಡಿಯಾದೊಳಗೂ ಕೆಲವೊಂದು ಪ್ರಾಬ್ಲಮ್ಸ್ ಗಳು ನಡೀತಾ ಇದೆ. ಸೊ ಅದರಿಂದ ಸ್ಟಾಕ್ ಮಾರ್ಕೆಟ್ ಬಿದ್ದೋಗಿದೆ. ಸೊ ಆ ಪ್ರಾಬ್ಲಮ್ಸ್ ಗಳೆಲ್ಲ ಏನೇನು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿ ಹೇಳ್ತೀನಿ. ಸೊ ಕೊನೆ ತನಕ ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ನೋಡಿ. ಕಳೆದ ವಾರದಿಂದ ನಮ್ಮ ದೇಶಗಳ ದೊಡ್ಡಣ್ಣ ಅಂತ ಕರ್ಸ್ಕೊಳ್ಳುವಂತಹ USA ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾದ ಗೂಡ್ಸ್ ಮೇಲೆ 25% ಅಂದ್ರೆ 25% ಟ್ಯಾರಿಫ್ ಹಾಕ್ತಾರೆ. ಸೊ ಇದರಿಂದ ಕಂಗಾಲಾದ ಜನರು, ಫಾರಿನ್ ಇನ್ವೆಸ್ಟರ್ಸ್ ಗಳಾಗಿರ್ಬೋದು, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಗಳಾಗಿರ್ಬೋದು, ರಿಟೇಲರ್ಸ್ ಗಳಾಗಿರ್ಬೋದು, ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಇಂದ ಅಮೌಂಟ್ ನ ರಿಟರ್ನ್ ಹಿಂಪಡಿತಾರೆ. ಸೊ ಅದರಿಂದ ಏನಾಗ್ತಾ ಇತ್ತು, ಲಾಸ್ಟ್ ವೀಕ್ ಇಂದ ಮಾರ್ಕೆಟ್ ಡೌನ್ ಫಾಲ್ ಆಗ್ತಾ ಇತ್ತು. ಯಾರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದೆ ಬರ್ತಾ ಇರ್ಲಿಲ್ಲ. ಸೊ ಇದೇ ರೀತಿ ಇರ್ಬೇಕಾದ್ರೆ ಇವತ್ತಲ್ಲ ನಾಳೆ ಮತ್ತೆ ಇನ್ವೆಸ್ಟರ್ಸ್ ಗಳು ಬರ್ತಾರೆ, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 25% ಅಲ್ವಾ ಟ್ಯಾರಿಫ್, ಓಕೆ, ಅದನ್ನ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಕೊಂಡು ಸ್ವಲ್ಪ ಕಡಿಮೆ ಮಾಡಬಹುದು ಟ್ರಂಪ್ ಅಂತ ತಿಳ್ಕೊಂಡು ಕೂತ್ಕೊಂಡಿದ್ವಿ. ಸೊ ನಿನ್ನೆ ನಾವು ಊಟ ಮಾಡ್ತಾ ಇದ್ವಿ. ಸೊ ಆ ಸಂದರ್ಭದಲ್ಲಿ ಇನ್ನೊಂದು ಶಾಕಿಂಗ್ ನ್ಯೂಸ್ ಕೊಡ್ತಾರೆ. ಅಡಿಷನಲ್ 25% ಎಕ್ಸ್ಟ್ರಾ ಟ್ಯಾರಿಫ್ ನ ಮತ್ತೆ ಇಂಡಿಯಾದ ಗೂಡ್ಸ್ ಮೇಲೆ ಹಾಕ್ತಾರೆ. ಸೊ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 50% ಟ್ಯಾರಿಫ್ ಆಯ್ತು. ಸೊ ಇಲ್ಲಿ ತಗೊಳ್ಳಿ ಆಟ ಶುರು ಆಗಿದ್ದು. ಸೊ ಇವಾಗ್ಲಿಂದ ಫಾರಿನ್ ಇನ್ವೆಸ್ಟರ್ಸ್ ಗಳು ಏನು ಅಲ್ಪ ಸ್ವಲ್ಪ ಇದ್ರು, ಅವರೆಲ್ಲ ಪ್ರತಿಯೊಂದು ಫುಲ್ ಅಮೌಂಟ್ ನ ರಿಟರ್ನ್ ತಗೊಳ್ಳೋದಕ್ಕೆ ಶುರು ಮಾಡಿದ್ರು. ಸೊ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಂತವ್ರು, ರಿಟೇಲರ್ ಆಗಿರ್ಬೋದು, ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ಸ್ ಗಳ ಟೀಮ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಂಪ್ನೀಸ್ ಗಳಾಗಿರ್ಬೋದು, ಫುಲ್ ತಲೆ ಕೆಡ್ಸ್ಕೊಂಡು ಕುತ್ಕೋಬಿಟ್ರು. ಸೊ ಏನು ಈ ತರ ಆದ್ರೆ ನೆಕ್ಸ್ಟ್ ಇಂಡಿಯನ್ ಎಕಾನಮಿ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅವರಿಗೆ ಕ್ವಶನ್ ಮಾರ್ಕ್ ಆಗಿ ಉಳಿತು. ಇದು ಸರಳ ಟ್ರೇಡ್ ಡಿಸಿಷನ್ ಅಲ್ಲ, ಇದು ಪೊಲಿಟಿಕಲ್ ವೆಪನ್ ನಡೀತಾ ಇದೆ. ಸೊ ಇಲ್ಲಿ USA ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವ್ರ ಮಧ್ಯೆ ವಾರ್ ನಡೀತಾ ಇದೆ. ಸೊ ಅದ್ರ ಮಧ್ಯದಲ್ಲಿ ನಾವುಗಳು ಸಿಗಾಕೊಂಡು ಇಂಡಿಯನ್ಸ್ ಪರದಾಡ್ತಾ ಇದೀವಿ. ಸೊ ಇದರಿಂದ ಕಂಪ್ಲೀಟ್ ಆಗಿ ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಗೋಯ್ತು. ಸೊ ಅದೇ ಸೆನ್ಸೆಕ್ಸ್ 4,000 ಪಾಯಿಂಟ್ ಮೇಲ್ ಬರ್ಬೇಕು ಅಂದ್ರೆ ಇನ್ನು ಎಷ್ಟೋ ದಿನಗಳು ಕಾಯ್ಬೇಕು. ನಿಫ್ಟಿ ಮೇಲ್ ಬರ್ಬೇಕಂತೆ 1,000 ಪಾಯಿಂಟ್ ಅಂದ್ರೆ ಇನ್ನು ಎಷ್ಟು ದಿನಗಳು ಕಾಯ್ಬೇಕು. ಸೊ ಅದೆಲ್ಲ ಸುಮ್ನೆ ಮೇಲ್ ಬರಲ್ಲ. ಓಕೆ, ಇನ್ವೆಸ್ಟರ್ಸ್ ಗಳು ಬಂದು ಹಣನ ಹೂಡಿಕೆ ಮಾಡಿ ಕಂಪ್ನೀಸ್ ಗಳ ಮೇಲೆ, ನಮಗೆ ಈಗ ನೆಕ್ಸ್ಟ್ USA ಬಿಟ್ರೆ ಬೇರೆ ಚೈನಾ, ರಷ್ಯಾದ ಜೊತೆ ನಾವು ಒಳ್ಳೆ ಬಾಂಡಿಂಗ್ ಇಟ್ಕೊಂಡು, ರಿಲೇಶನ್ಶಿಪ್ ಇಟ್ಕೊಂಡು ನಮ್ಮ ಗೂಡ್ಸ್ ನ ಅಲ್ಲಿಗೆ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ, ಅಲ್ಲಿ ಅವರು ಕಡಿಮೆ ಟ್ಯಾರಿಫ್ ಅಲ್ಲಿ ನಮ್ದೆಲ್ಲ ಬೈ ಮಾಡಿದ್ರೆ, ಅವಾಗ ಮತ್ತೆ ಸ್ಟಾಕ್ ಮಾರ್ಕೆಟ್ ಯಥಾಸ್ಥಿತಿಗೆ ಬರುತ್ತೆ. ಸೊ ಈ ಟ್ಯಾರಿಫ್ ಇಂದ ಯಾವ್ಯಾವ ಇಂಡಸ್ಟ್ರಿಗೆ ಹೊಡ್ತಾ ಬಿದ್ದಿದೆ? ಸ್ಟೀಲ್ಸ್, ಆಟೋ ಕಾಂಪೋನೆಂಟ್ಸ್, ಕೆಮಿಕಲ್ಸ್, IT, ಹಾರ್ಡ್ವೇರ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತೆ ಟೆಕ್ಸ್ಟೈಲ್ಸ್, ಈ ಎಲ್ಲಾ ಇಂಡಸ್ಟ್ರಿಗಳಿಗೂ ತುಂಬಾನೇ ಹೊಡ್ತಾ ಬಿದ್ದಿದೆ. ಸೊ ನಾವಿಲ್ಲಿಂದ 1,00,000 ಪ್ರಾಡಕ್ಟ್ ನಾವು USA ಅವ್ರಿಗೆ ಕಳಿಸ್ತಾ ಇದೀವಿ ಅಂತ ಹೇಳಿದ್ರೆ, ಅಲ್ಲಿ ಇಂಪೋರ್ಟರ್ಸ್ ಗಳು ಆ 1,00,000 ಪ್ರಾಡಕ್ಟ್ ನ ರಿಸೀವ್ ಮಾಡ್ಕೊಂಡು ಅಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಡ್ಯೂಟಿ ಅವ್ರ ಹತ್ರ, ಅವ್ರು ಮತ್ತೆ ಅದ್ರ ಮೇಲೆ 50% ಪೇ ಮಾಡಿ ಆ ಗೂಡ್ಸ್ ನ ತಗೊಂಡು ಹೋಗ್ಬೇಕಾಗತ್ತೆ USA ಒಳಗೆ. ಅಂದ್ರೆ 1,00,000 ನಾವು 1,00,000 ಅಮೌಂಟ್ ಪ್ರಾಡಕ್ಟ್ ಕಳಿಸಿದ್ರೆ ಅವರಲ್ಲಿ 50,000 ಮತ್ತೆ ಪೇ ಮಾಡಿ 1,50,000 ಪೇ ಮಾಡ್ದಂಗಾಗತ್ತೆ ಆ ಪ್ರಾಡಕ್ಟ್ ಗೂಡ್ಸ್ ಗೆ. ಸೊ ಅಲ್ಲಿಂದ ಆ ಗೂಡ್ಸ್ ನ 1,50,000 ಪೇ ಮಾಡ್ಕೊಂಡು ತಗೊಂಡೋಗಿ ಮತ್ತೆ ಅಲ್ಲಿ ಗ್ರಾಹಕರಿಗೆ ಅವ್ರು ಅದನ್ನ ಸೇಲ್ ಮಾಡ್ತಾರೆ ಅಂದ್ರೆ ಅದ್ರ 1 to double ಮತ್ತೆ ಅಮೌಂಟ್ ಇಟ್ಟು ಮಾರಬೇಕು. ಸೊ ಅಲ್ಲಿ ಅವರಿಗೆ ಏನು ಪ್ರಾಫಿಟ್ ಉಳಿಯೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಅವಾಗ USA ಬಯರ್ಸ್ ಗಳೆಲ್ಲ ಏನ್ ಮಾಡ್ತಾರೆ, ಬೇರೆ ಕಂಟ್ರಿ ಮೇಲೆ ಅವಲಂಬಿತ ಆಗ್ತಾರೆ. ಸೊ ಬೇರೆ ಕಂಟ್ರಿಯಲ್ಲಿ ಏನು ಕಡಿಮೆ ಟ್ಯಾರಿಫ್ ಇರುತ್ತೆ, ಬೇರೆ ಕಂಟ್ರಿಯ ಸ್ಟೀಲ್ಸ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, IT ಹಾರ್ಡ್ವೇರ್ಸ್ ಗಳಾಗಿರ್ಬೋದು, ಆಟೋ ಕಾಂಪೋನೆಂಟ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಾಗಿರ್ಬೋದು, ಪ್ರತಿಯೊಂದು ಬೇರೆ ಕಂಟ್ರಿ ಮೇಲೆ ಅವಲಂಬಿತ ಆಗ್ತಾರೆ. ಸೊ ಇಂಡಿಯಾದ ಮೇಲೆ, ಇಂಡಿಯನ್ ಗೂಡ್ಸ್ ಮೇಲೆ ಅವರು ಇಂಟ್ರೆಸ್ಟ್ ನ ಬಿಡ್ತಾರೆ. ಅವಾಗ ಏನಾಗುತ್ತೆ, ನಮ್ಮ ಮ್ಯಾನುಫ್ಯಾಕ್ಚರ್ಸ್ ಗಳಾಗಿರ್ಬೋದು, ನಮ್ಮ ಗೂಡ್ಸ್ ಎಕ್ಸ್ಪೋರ್ಟರ್ಸ್ ಗಳು ಇರ್ತಾರಲ್ಲ, ಸೆಲ್ ಮಾಡೋರು, ಸೆಲ್ಲರ್ಸ್ ಗಳು, ಸೊ ಅವ್ರಗಳಿಗೆ ಹೊಡ್ತಾ ಬೀಳುತ್ತೆ. ಸೊ ಇದರಿಂದ ಇಂಡಿಯನ್ ಎಕಾನಮಿಗೂ ಹೊಡ್ತಾ ಬೀಳುತ್ತೆ. ಸೊ ಇದು ಮೇನ್ ಪ್ರಾಬ್ಲಮ್. ಅಂಡ್ ಇದರಿಂದ ಲಿಸ್ಟೆಡ್ ಕಂಪ್ನೀಸ್ ಸ್ಟಾಕ್ ಕ್ರಾಶ್ ಆಗ್ತಾ ಇತ್ತು, ಅಲ್ಲಿಗೂ ಪ್ರಾಬ್ಲಮ್ ಆಯ್ತು. ಇದು ಲ್ಯಾಕ್ಸ್ ಆಫ್ ಎಕ್ಸ್ಪೋರ್ಟ್ಸ್
ಜಾಬ್ಸ್ ಡಿಪೆಂಡ್ ಆಗಿರ್ತಾರಲ್ಲ ಅವರಿಗೂ ಇದು ಪ್ರಾಬ್ಲಮ್ ಆಗಿದೆ. ಸೊ ಕಳೆದ ವರ್ಷ 2024ರಲ್ಲಿ USA ರಿಪೋರ್ಟ್ ಪ್ರಕಾರ ನಮ್ಮ ಇಂಡಿಯಾದಿಂದ ಶೇಕಡ 87 ಬಿಲಿಯನ್ ಡಾಲರ್ನಷ್ಟು ಗೂಡ್ಸ್ ನ ಪರ್ಚೇಸ್ ಮಾಡ್ತಾ ಇದ್ರು ಯಾರು USA ಅವರು. ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ 8 ಲಕ್ಷ ಕೋಟಿ ಹಣದಷ್ಟು ಗೂಡ್ಸ್ ನ ಇಂಪೋರ್ಟ್ ಮಾಡ್ಕೋತಾ ಇದ್ರು. ಸೊ ಅದಕ್ಕೆ ಈಗ ಕಟ್ ಆಫ್ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನೀವೇ ಯೋಚನೆ ಮಾಡಿ. ಟ್ರಂಪ್ ರಿಯಲ್ ಅಜೆಂಡಾ ಏನು? ಟ್ರಂಪ್ ಏನ್ ಹೇಳಿದ್ದಾರೆ ಅಂದ್ರೆ ಇಂಡಿಯಾದವರು ನಮ್ಮ USA ಮಾರ್ಕೆಟ್ ಮೇಲೆ ಅಡ್ವಾಂಟೇಜ್ ತಗೋತಾ ಇದ್ದಾರೆ. ಸೊ ಇಂಡಿಯಾದವ್ರು ನಮ್ಮ ಮೇಲೆ ಟ್ಯಾರಿಫ್ ಜಾಸ್ತಿ ಆಗ್ತಾ ಇದ್ದಾರೆ, ಆದ್ರೆ ನಾವುಗಳು ಇಂಡಿಯಾಗೆ ಟ್ಯಾರಿಫ್ ಆಗ್ತಾ ಇಲ್ಲ. ಬಟ್ ಅದು ನನ್ನ ಲೀಡರ್ಶಿಪ್ ಅಲ್ಲಿ ಅದು ಹಾಗಾಗಲ್ಲ, ನಾನು ಕೂಡ ಅವರಿಗೆ ಟ್ಯಾರಿಫ್ ಹಾಕ್ತೀನಿ. ಸೊ ಅವರು ತಗೊಂತಿರೋ ಅಡ್ವಾಂಟೇಜ್ ನ ಸ್ಟಾಪ್ ಮಾಡ್ತೀನಿ ಅಂತ ಪಬ್ಲಿಕ್ ಅಲ್ಲಿ ಹೇಳಿದ್ದಾರೆ. ಸೊ ನಾವೇನ್ ಗುರು ನಾವು ಅಡ್ವಾಂಟೇಜ್ ತಗೋತಾ ಇದ್ದೀವಿ ಅಲ್ಲಿ ಮಾರ್ಕೆಟ್ದು ಹೇಳಿ? ಹಾಗಂತ ನಾವು ಜಾಬ್ ಕ್ರಿಯೇಟ್ ಮಾಡ್ತಾ ಇಲ್ವಾ? ನಮ್ಮ ITs ಗಳನ್ನ ನಾವು ಕೊಡ್ತಾ ಇಲ್ವಾ? ಟೆಕ್ ರಿಲೇಟೆಡ್ ನಾವು ಕೊಡ್ತಾ ಇಲ್ವಾ? ಎಷ್ಟು ನಮ್ಮ ಇಂಡಿಯಾದಿಂದ ಅವರಿಗೂ ಎಷ್ಟು ಲಾಭ ಆಗಿದೆ, ಅದನ್ನ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಬರೀ ಟ್ಯಾರಿಫ್ ಬಗ್ಗೆ ನಾವೇನೋ ಅಡ್ವಾಂಟೇಜ್ ತಗೋತಾ ಇದೀವಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಇದು ತಪ್ಪು. ನೋಡೋಣ, ಈಗ ಇಂಡಿಯಾಗೆ ಬೇರೆ ದಾರಿ ಇಲ್ಲ, ನಾವು ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ, ನಾವು ಬೇರೆ ಕಂಟ್ರಿ ಮೇಲೆ ನಾವು ರಿಲೇಶನ್ಶಿಪ್ ಬೆಳೆಸ್ಕೋಬೇಕಾಗತ್ತೆ. ಸೊ ಅದು ಸ್ವಲ್ಪ ಟ್ರಂಪಿಗೆ ಎಲ್ಲೋ ಒಂದ್ ಕಡೆ ಅಲ್ಲಿ ಅಸಮಾಧಾನ ಇದೆ. ನಾವು ಬೇರೆ ಕಂಟ್ರಿ ಜೊತೆ ರಷ್ಯಾ ಇರ್ಬೋದು ಇವ್ರ ಹತ್ರ ಎಲ್ಲ ನಾವು ರಿಲೇಶನ್ಶಿಪ್ ಚೆನ್ನಾಗಿದೀವಲ್ಲ, ಸೊ ಅದು ಸ್ವಲ್ಪ ಅವರಿಗೆ ಟ್ರಿಗರ್ ಆಗಿದೆ. ಇಟ್ಸ್ ಓಕೆ, ನಾವೇನು ಇತ್ತೀಚೆಗೆ ನಾವೇನು ಬೇರೆ ಕಂಟ್ರಿ ಮೇಲೆ ಏನ್ ಡಿಪೆಂಡ್ ಆಗಿಲ್ಲ, ನಾವು ಕೂಡ ಎಕಾನಮಿಯಲ್ಲಿ 4th ಪ್ಲೇಸ್ ಅಲ್ಲಿ ಇದೀವಿ. ಸೊ ನಾವು ಕೂಡ ಡೆವಲಪಿಂಗ್ ಆಗ್ತಾ ಇದೀವಿ. ನಾವು ಮುಂದಿನ ದಿನಗಳಲ್ಲಿ 3ನೇ ಅಥವಾ 2ನೇ ಪ್ಲೇಸಿಗೆ ಎಕನಾಮಿಲಿ ಬರ್ತೀವಿ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಇಂಡಿಯನ್ ಕಂಪನೀಸ್ಗಳಾಗಿರ್ಬೋದು ಯಾರು ಕೂಡ ಫಾರಿನ್ ಇನ್ವೆಸ್ಟರ್ಸ್ ಗಳ ಮೇಲೆ ಡಿಪೆಂಡ್ ಆಗಲ್ಲ. ಯಾಕಂದ್ರೆ ನಮ್ಮ ಇಂಡಿಯನ್ಸ್ ಅಲ್ಲಿ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಗಳೇ ಸಖತ್ ಸ್ಟ್ರಾಂಗ್ ಆಗ್ತಾ ಇದಾರೆ. ಸೊ ತುಂಬಾ ಕಂಪ್ನೀಸ್ಗಳು, ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಆಗಿರ್ಬೋದು, ಎಲ್ಲ ಗ್ರೂಪ್ಗಳು ಸ್ಟ್ರಾಂಗ್ ಆಗ್ತಾ ಇದೆ. ಸೊ ನಾವು ಇನ್ನು ಮೇಲೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಫಾರಿನ್ ಇನ್ವೆಸ್ಟರ್ಸ್ ಗಳ ಮೇಲೆ ಡಿಪೆಂಡ್ ಆಗಲ್ಲ, ಇಂಡಿಯನ್ ಇನ್ವೆಸ್ಟರ್ಸ್ ಗಳೇ ನಮಗೆ ಸಾಕು. ಯಾಕಂದ್ರೆ ನಾವು ಡೆವಲಪಿಂಗ್ ಆಗ್ತಾ ಇದೀವಿ. ಸೊ ಅದು ಕೂಡ ಕೆಲವೊಬ್ಬರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಸೊ ಇರ್ಲಿ. ಸೊ ನೆಕ್ಸ್ಟ್ ಇದ್ರ ಹಿಂದೆ ಏನೇನು ಉದ್ದೇಶ ಅಡಗಿದೆ ಅಂದ್ರೆ US ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ ಹೋಗಿದ್ದು ಇಂಡಿಯಾ ಚೈನಾ ಔಟ್ಸೋರ್ಸಿಂಗ್ ಇಂದ ಅಂತ ಅವ್ರು ಹೇಳ್ತಾರೆ. ಅಂಡ್ ಮೇನ್ ಆಗಿ ಇಂಡಿಯಾದ ಸ್ಟೀಲ್, ಆಟೋ ಆಗಿರ್ಬೋದು, IT ಮೇಲೆ ಟ್ರಂಪ್ ಕಣ್ಣು ಹಾಕಿದ್ದಾರೆ. ಸೊ ಇದಕ್ಕೆಲ್ಲ ನಾವುಗಳು ಎದುರುವಂತ ಸೀನೇ ಇಲ್ಲ. ಸೊ ನಾವು ಕೂಡ ಫೇಸ್ ಮಾಡ್ತೀವಿ. ಇದೆಲ್ಲ ಕ್ಲೀನ್ ಆಗಿ ಅರ್ಥ ಆಗುತ್ತೆ, ಕ್ಲಿಯರ್ ಆಗಿ ಇದೆಲ್ಲ ಎಲೆಕ್ಷನ್ ಗಿಮಿಕ್ಗಳು. ಸೊ ಅವ್ರಿಗೆ ಕೂಡ ಗೊತ್ತು ನಮ್ಮ ಇಂಡಿಯನ್ ಎಕಾನಮಿ ಸೊ ಎಕ್ಸ್ಪೋರ್ಟ್ ಗಳಿಂದನೂ ಡಿಪೆಂಡ್ ಆಗಿದೆ ಅಂತ. ಸೊ ಅದೆಲ್ಲ ತಿಳ್ಕೊಂಡು ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನೋಡೋಣ, ನಮ್ಮ ಫಾರಿನ್ ಲೀಡರ್ಸ್ ಗಳಾಗಿರ್ಬೋದು ಪ್ರತಿಯೊಂದು ಅವ್ರು ಇನ್ನೂ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಸೊ ನಾನ್ ನಿಮ್ಗೆ ಹೇಳ್ತೀನಿ, ಯಾರು ಡೈಲಿ ಟ್ರೇಡ್ ಮಾಡ್ತಿರಲ್ಲ, ಈ ತರ ಡೈಲಿ ನ್ಯೂಸ್ಗಳು, ಇಂಟರ್ನ್ಯಾಷನಲ್ ನ್ಯೂಸ್ಗಳಾಗಿರ್ಬೋದು ಪ್ರತಿಯೊಂದು ಮಿಸ್ ಮಾಡ್ಬಿಡಿ. ಇದನ್ನ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಡಿ. ಯಾಕಂದ್ರೆ ತುಂಬಾ ಲಾಸ್ ಮಾಡ್ಕೋತೀರಾ. ಹುಷಾರಾಗಿ ಡೈಲಿ ಟ್ರೇಡ್ ಮಾಡೋವಂಥವ್ರು ಹುಷಾರಾಗಿ ಮಾಡಿ. ಅಂಡ್ ಕಂಪ್ನಿ ಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿರೋಂಥವ್ರು ಹುಷಾರಾಗಿ ನೋಡ್ಕೊಂಡು ಏನಿದೆ ಮಾರ್ಕೆಟ್, ಏನಿದೆ ನ್ಯೂಸ್, ಏನಿದೆ ಎಲ್ಲ ಅಪ್ ಟು ಡೇಟ್ ತಗೊಳ್ಳಿ. ಅಪ್ ಟು ಡೇಟ್ ನೀವು ಇದ್ರೆ ನೆಕ್ಸ್ಟ್ ನಿಮ್ ಇನ್ವೆಸ್ಟ್ಮೆಂಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಸುಮ್ನೆ ರ್ಯಾಂಡಮ್ಲಿ ಮಾಡೋದಕ್ಕೆ ಹೋಗ್ಬೇಡಿ. ಆತರ ಮಾಡಿದ್ರೆ ಈ ಸಡನ್ ಆಗಿ ಏನಾದ್ರು ನ್ಯೂಸ್ ಇಂಪ್ಯಾಕ್ಟ್ ಆದ್ರೆ ದುಡ್ಡು ಹೋಯ್ತು, ಮಾರ್ಕೆಟ್ ಬಿದ್ದೋದ್ರೆ ದುಡ್ಡು ಹೋಯ್ತಲ್ಲ, ಇನ್ನೇನ್ ಮಾಡ್ತೀರಾ? ಈ ಮಾರ್ಕೆಟ್ ಕ್ರಾಶ್ ಇಂದ ಡೈರೆಕ್ಟ್ ಎಫೆಕ್ಟ್ಸ್ ಏನೇನಾಗುತ್ತೆ ಅಂದ್ರೆ ಎಕ್ಸ್ಪೋರ್ಟ್ ಕಂಪನೀಸ್ ಗಳದ್ದು ಸ್ಟಾಕ್ ಪ್ರೈಸ್ ಬಿದ್ದೋಗುತ್ತೆ, ಪ್ರಾಫಿಟ್ ಡಿಕ್ರೀಸ್ ಆಗುತ್ತೆ, ಇನ್ವೆಸ್ಟರ್ಸ್ ಗಳು ಲಾಸ್ ಆಗ್ತಾರೆ, ಟ್ರೇಡರ್ಸ್ ಮತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಗಳು ಪ್ಯಾನಿಕ್ ಆಗ್ತಾರೆ. ಪ್ಯಾನಿಕ್ ಆಗ್ಬಿಟ್ಟು ಸೆಲ್ ಮಾಡ್ಬಿಡ್ತಾರೆ ಇಮಿಡಿಯೇಟ್. ಫಾರಿನ್ ಇನ್ವೆಸ್ಟರ್ಸ್ ಗಳು ತುಂಬಾ ಹೆಚ್ಚಾಗಿ ಸೆಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕ್ರಾಶ್ ಆದ್ರೆ. US ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಇಂಡಿಯನ್ ರುಪೀಸ್ ವೀಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ರೂಡ್ ಇಂಪೋರ್ಟ್ ತುಂಬಾ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ, ಇಂಪೋರ್ಟೆಡ್ ಗೂಡ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾ ಹೋಗುತ್ತೆ, ಇನ್ಫ್ಲೇಷನ್ ರಿಸ್ಕ್ ತುಂಬಾ ಹೈ ಅಲ್ಲಿ ಇರುತ್ತೆ, RBI ಅವರು ಪ್ರೆಷರ್ ಅಲ್ಲಿ ಇರ್ತಾರೆ, ಇಂಟ್ರೆಸ್ಟ್ ರೈಟ್ ಕೂಡ ಹೈಕ್ ಮಾಡುವಂತ ಪಾಸಿಬಿಲಿಟೀಸ್ ತುಂಬಾ ಜಾಸ್ತಿ ಇರುತ್ತೆ, ಗೋಲ್ಡ್ ಪ್ರೈಸ್ ಕೂಡ ಹೈ ಆಗ್ತಾ ಇರುತ್ತೆ. ಸೊ ಇದೆಲ್ಲ ನೋಡ್ಕೊಂಡು ಇನ್ವೆಸ್ಟರ್ಸ್ ಗಳು ಏನ್ ಮಾಡ್ತಾರೆ, ಶಿಫ್ಟ್ ಆಗ್ತಾರೆ. ಸೇಫ್ಟಿ ಆಗಿ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಮೌಂಟ್ ಎಲ್ಲ ತಗೊಂಡು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಸೇಫರ್ ಇದರಲ್ಲಿ ಮೂವ್ಮೆಂಟ್ ಆಗ್ತಾರೆ. ಇದರಿಂದ ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಗಳ ಸಪೋರ್ಟ್ ನಮಗೆಲ್ಲ ಸಾಕಾಗ್ತಿಲ್ಲ. ಸೊ ಅದಕ್ಕೆ ಮಾರ್ಕೆಟ್ ತುಂಬಾ ಕ್ರಾಶ್ ಆಗ್ತಾ ಇದೆ. ಸೊ ಇದೆಲ್ಲ ಮಾರ್ಕೆಟ್ ಬೀಳೋದಕ್ಕೆ ಮೇನ್ ಕಾರಣ ಆದ್ರೆ
ನಮ್ಮ ಡೊಮೆಸ್ಟಿಕ್ ಅಲ್ಲಿ ನಮ್ಮ ಇಂಡಿಯಾದೊಳಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, IT ರಿಸಲ್ಟ್ಸ್ ವೀಕ್ ಆಗಿದೆ, FMCG ರೂರಲ್ ಡಿಮ್ಯಾಂಡ್ ಕಡಿಮೆ ಆಗಿದೆ, ಮಾನ್ಸೂನ್ ಡಿಲೇ ಆಗಿದೆ, ಅಗ್ರಿಕಲ್ಚರ್ ಲಾಸ್ ಆಗಿದೆ, ಅಗ್ರಿಕಲ್ಚರ್ ಅಲ್ಲಿ ರುಪಿ ಬೆಲೆ ಕಡಿಮೆ ಆಗ್ತಾ ಇದೆ, 2025 ಎಲೆಕ್ಷನ್ ಫಿಯರ್ ತುಂಬಾ ಇದೆ. ಅಂದ್ರೆ 2025 ನಡೆಯುವಂತ ಎಲೆಕ್ಷನ್, ಸೊ ಅದರಿಂದ ಮಾರ್ಕೆಟ್ ಕೂಡ ಡೌನ್ ಫಾಲ್ ಆಗ್ತಾ ಇದೆ. GST ಕೂಡ ಫ್ಲಕ್ಚುಯೇಷನ್ ಆಗ್ತಾ ಇದೆ, ಲಿಕ್ವಿಡಿಟಿ ಡ್ರೈ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಫಾರಿನ್ ಇನ್ವೆಸ್ಟರ್ಸ್ ಗಳು ಎಕ್ಸಿಟ್ ಆಗ್ತಾ ಇರೋದ್ರಿಂದ. ಸೊ ಇದೆಲ್ಲ ಡೊಮೆಸ್ಟಿಕ್ ಇಶ್ಯೂಸ್, ನಮ್ಮ ಒಳಗೆ ಆಗ್ತಿರುವಂತ ಇಶ್ಯೂಸ್ ಗಳು. ಸೊ ಇದರಿಂದ ಕೂಡ ಮಾರ್ಕೆಟ್ ಡೌನ್ ಫಾಲ್ ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಇಂಡಿಯಾ ಸೈಡ್ ಕಡೆಯಿಂದನೂ ಸಿಗ್ನಲ್ಸ್ ತುಂಬಾ ಲೋ ಇದೆ. ಸೊ ಇದರಿಂದ ಗ್ಲೋಬಲ್ ಮತ್ತೆ ಲೋಕಲ್ ಇವೆರಡರಿಂದನೂ ಮಾರ್ಕೆಟ್ ಸೆಲ್ ಝೋನ್ ಅಲ್ಲೇ ನಡೀತಾ ಇರುವಂತದ್ದು, ತುಂಬಾ ಬರೀ ಸೆಲ್ಲಿಂಗ್ ಅಲ್ಲೇ ನಡೀತಾ ಇದೆ. ಸೊ ಅದಕ್ಕೆ ಮಾರ್ಕೆಟ್ ಬಿದ್ದೋಗ್ತಾ ಇದೆ. ಸೊ ಇದೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲ ನ್ಯೂಸ್ ಅಪ್ಡೇಟ್ ತಗೊಳ್ಳಿ. ಅಪ್ಡೇಟ್ ತಗೊಂಡು ಪ್ರತಿಯೊಂದು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ನಾನ್ ನಿಮಗೆ ಕಿವಿ ಮಾತು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಫಂಡಮೆಂಟಲ್ ಸ್ಟ್ರಾಂಗ್ ಆಗಿರುತ್ತಲ್ಲ ಕಂಪ್ನೀಸ್ಗಳು, ಆ ಶೇರ್ಸ್ ಗಳನ್ನ ನೋಡಿ ಹುಡುಕಿ ತಗೊಳ್ಳಿ, ಆ ಶೇರ್ಸ್ ಗಳನ್ನ ಹೋಲ್ಡ್ ಮಾಡಿ. ಮತ್ತೆ ಸ್ಟಾಪ್ ಲಾಸ್ ಗಳನ್ನ ಇಡೋದನ್ನ ಮರಿಬೇಡಿ. ಮೇನ್ ಆಗಿ ಹೇಳ್ತೀನಿ, ಸ್ಟಾಪ್ ಲಾಸ್ ಮಾಡೋದನ್ನ ಮರಿಬೇಡಿ. ಅಂಡ್ ನೀವು ಏನು ದೊಡ್ಡ ಪ್ರೋ ಆಗಿಲ್ಲ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ F&O ಟಚ್ ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಮಾರ್ಕೆಟ್ ಅಂತ. ಸೊ ಈಗ ಬ್ರಿಕ್ಸ್ ಮೀಟಿಂಗ್ ನಡೀತಾ ಇದೆ. ಚೈನಾ ಕಂಟ್ರಿನೂ ಅದರಲ್ಲಿದೆ, ರಷ್ಯಾನೂ ಇದೆ, ನಮ್ಮ ಇಂಡಿಯಾನೂ ಇದೆ. ಸೊ ನೋಡೋಣ ಅಲ್ಲಿ ಆಗುವಂತ ಮೀಟಿಂಗ್ ಮೇಲೆ ಏನ್ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಸೊ ಆ ಡೆವಲಪ್ಮೆಂಟ್ಸ್ ಎಲ್ಲ ನೀವು ತಿಳ್ಕೊಬೇಕಂತ ಹೇಳಿದ್ರೆ ನಮ್ಮ ಅನಿಲ್ ಇನ್ವೆಸ್ಟ್ಮೆಂಟ್ ಇನ್ಸೈಟ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಹಾಕಿರ್ತೀವಿ. ಅದನ್ನ ಲಿಂಕ್ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗ್ಬಹುದು. ಅಲ್ಲಿ ಕೂಡ ನಿಮಗೆ ನ್ಯೂಸ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಇನ್ನೂ ಹಲವಾರು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ಗಾಗಿ ನಮ್ಮ ಅನಿಲ್ ಇನ್ವೆಸ್ಟ್ಮೆಂಟ್ ಇನ್ಸೈಟ್ಸ್ ನ ಪೇಜ್ ನ ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರ್ಯಾರಿಗೆಲ್ಲ ಕೆಲವೊಂದು ವಿಚಾರಗಳು ಗೊತ್ತಾಗಿರಲ್ಲ, ಸೊ ಈ ವಿಡಿಯೋ ನೋಡ್ತಿರೋರಿಗೆ ಕೆಲವೊಬ್ರಿಗೆ ಅರ್ಥ ಆಗಿರುತ್ತೆ ನ್ಯೂಸ್ ಅಂತ, ಕಂಪ್ಲೀಟ್ ಆಗಿ ಕೆಲವೊಬ್ರಿಗೆ ಗೊತ್ತಿರಲ್ಲ. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವರಿಗೆ ಈ ನ್ಯೂಸ್ ನಿಮಗೆ ಅರ್ಥ ಆಗಿದೆ ಅಂದ್ರೆ ನಿಮಗೆ ಯೂಸ್ಫುಲ್ ಆಗಿದೆ ಈ ಅಪ್ಡೇಟ್ ಅಂತ ತಿಳ್ಕೊತೀನಿ. ಸೊ ಇನ್ನು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಗಳಾಗಿರ್ಬೋದು, ಯಾರ್ಯಾರೆಲ್ಲ ಇರ್ತಾರೆ, ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದಾರೆ, ಅವ್ರಿಗೆಲ್ಲ ಈ ವಿಡಿಯೋ ತಲುಪೋ ತನಕ ನೀವು ಶೇರ್ ಮಾಡಿ. ಅವ್ರಿಗೆ ಒಂದು ಯೂಸ್ಫುಲ್ ಆಗ್ಲಿ. ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ತನಕ ಅವರು ಒಂದು ಗೊತ್ತಾಗುತ್ತೆ ಏನ್ ಅಪ್ಡೇಟ್ಸ್ ತಗೋಬಹುದು, ಏನೇನ್ ಇರುತ್ತೆ ಅಂತ. ಸೊ ಅಲ್ಲಿ ತನಕ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಹುಷಾರಾಗಿರಿ ಎಲ್ಲರೂ. ತಪ್ಪು ಮಾಡಿ ಕೂಡ ದುಡ್ಡನ್ನ ಕಳ್ಕೊಬೇಡಿ. ಒಂದ್ಸಲ ದುಡ್ಡು ಕಳ್ಕೊಂಡ್ರೆ ಮುಗೀತು, ಮತ್ತೆ ಆ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.